ನಮಸ್ತೆ ಗೆಳೆಯರೆ. ನಾಳೆ 1/7/2025 ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಗಳು ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ. ಓಕೆ, ನಿಫ್ಟಿನಲ್ಲಿ ನೀವು ಏನ್ ಡಿಸ್ಕಷನ್ ಮಾಡಿದ್ವಿ ಅನ್ನೋದಕ್ಕೆ ಫಸ್ಟ್ ಬರೋಣ. ಓಕೆ, ಮಾರ್ಕೆಟ್ನಲ್ಲಿ ನಿನ್ನೆ ಈ ರೇಂಜ್ನ ಮಾರ್ಕ್ ಮಾಡಿದ್ವಿ. ದಟ್ ಇಸ್ ಅಬೌಟ್ 25,530 ಅಥವಾ ಮೇಲ್ಗಡೆ 25,660 ಹತ್ರ ಮಾರ್ಕ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿಂದ ಸೆಲ್ ಆಡಿದ್ರೆ ಮಾರ್ಕೆಟ್ 25,500 ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಟ್ ಎಂಡ್ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದ್ದು 25,500. ಓಕೆ, ಎನಿವೇ ಮಾರ್ಕೆಟ್ ನಾವು ಅನ್ಕೊಂಡಂಗಂತೂ ಪ್ಲೇ ಆಗಿದೆ, ಬಟ್ ವೆರಿ ನೈಸ್ಲಿ ಮಾರ್ಕೆಟ್ ಬಿದ್ದಿರೋದ್ರಿಂದ ಕೆಲವು ಜನ ಪುಟ್ ಬಾಯಿಂಗ್ ಇಂದ ಇಲ್ಲಿ ದುಡ್ಡು ಮಾಡಿರ್ಬೋದು, ಇಲ್ಲಿವರೆಗೂ ಎಕ್ಸಿಟ್ ಕೂಡ ಮಾಡಿರ್ಬೋದು ಅಂತ ತಿಳ್ಕೊತೀನಿ. ಈ ಮೊಮೆಂಟಮ್ ಸ್ವಲ್ಪ ಸ್ಲೋ ಆಗಿತ್ತು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ. ಓಕೆ, ಇದಾಯ್ತು ಸರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಾದ ಇದೆಯಾ? ಓಕೆ, ಸೊ ಅದನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ. ನಾಳೆಗೆ ಫಸ್ಟ್ ಡೇ ಸ್ವಿಚ್ ಎಲ್ಲ ಡ್ರಾಯಿಂಗ್ಸ್ ರಿಮೂವ್. ಓಕೆ, ಸೊ ವಾಟ್ಸ್ ಲುಕ್ಸ್ ಹಿಯರ್. ಸೊ ಬೇರಿಶ್ ಎಂಗಲ್ಫಿಂಗ್ ತರ ಕಾಣುತ್ತೆ, ಹೌದಾ? ಓಕೆ, ಪ್ಯಾಟರ್ನ್ ಹೌದು. ಸೊ ಮಾರ್ಕೆಟ್ ಹಿಂಗೆ ಬೇರಿಶ್ ಕಂಟಿನ್ಯೂ ಆಗ್ಬೋದಾ? ಎಸ್, ವೈ ನಾಟ್. ಸೊ ಈಗ ಒಂದು ಕೆಲಸ ಮಾಡೋಣ. ಇಂಪಾರ್ಟೆಂಟ್ ಲೆವೆಲ್ 25,500 ಮಾರ್ಕ್ ಮಾಡೋಣ. ದಟ್ ಇಸ್ 25,500 ಲೆವೆಲ್. ಓಕೆ, ಇದರ ಕೆಳಗಡೆ ಮಾರ್ಕೆಟ್ ಏನಾದರೂ ಲೋವರ್ ಐ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೆ ಬೆಟರ್ ವಿ ಕ್ಯಾನ್ ಗೋ ಫಾರ್ ಸೆಲ್ ಸೈಡ್ ಅಂತ ಥಿಂಕ್ ಮಾಡೋಣ. ಓಕೆ, ಸೊ 25,500 ಮಾರ್ಕೆಟ್ ಬಿಟ್ಕೊಂಡ್ರೆ ಮತ್ತೆ ಎಷ್ಟು ದೂರ ಹೋಗ್ಬೋದು? ಸೊ ಸ್ವಿಚ್ ಟು 1 ಅವರ್. ಓಕೆ, 1 ಅವರ್ ಸ್ವಿಚ್ ಮಾಡ್ಕೊಂಡಿದ್ವಿ. ಓಕೆ, ಇಂಪಾರ್ಟೆಂಟ್ಲಿ ಕರೆಕ್ಟ್ ಇದೆಯಾ? ಸೂಪರ್. ಸೊ 1 ಅವರ್ ಸ್ವಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್. ನಿಮಗೆ ಮೊನ್ನೆ ಒಂದು ಸ್ವಲ್ಪ ಬ್ರೇಕ್ಔಟ್ ಆಗಿದ್ದು 25,400 ಕಾಣ್ತಾ ಇದೆ. ದಿಸ್ ಇಸ್ ಅ ಬ್ರೇಕ್ಔಟ್, ದಟ್ ಇಸ್ ವಾಟ್. ಸೊ ಇದನ್ನ ಬಿಟ್ರೆ ಮಾರ್ಕೆಟ್ ಕಾಣ್ತಾ ಇರೋದು ನೆಕ್ಸ್ಟ್ ಲೆವೆಲ್ 25,300 ಲೆವೆಲ್. ಓಕೆ, ಸೊ ವಿಂಡೋ ಓಪನ್ಗಳಿದೆ ಇನ್ ಕೇಸ್ ಮಾರ್ಕೆಟ್ 25,500 ಕೆಳಗಡೆ ಹೋಗ್ತಾ ಇದ್ದಾರೆ. 30 ಮಿನಿಟ್ ಸ್ವಿಚ್ ಮಾಡೋಣ. ಮಾರ್ಕೆಟ್ ಮೋಸ್ಟ್ ಪ್ರಾಬಬಲ್ ಏನ್ ಮಾಡತ್ತಪ್ಪ ಅಂದ್ರೆ ಆಫ್ಟರ್ ದಿಸ್ ರ್ಯಾಲಿ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಕರೆಕ್ಷನ್ ಅನ್ನು ಶೋಕಾಸ್ ಮಾಡಿದ್ರೆ ಲೈಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ, ಅಬ್ಸರ್ವ್ ಮಾಡುತ್ತೀರಿ. ಮಾರ್ಕೆಟ್ ಏನಾಗ 25,500 ಹತ್ರ ಓಪನ್ ಆಗ್ಬಿಟ್ಟು ಟೈಮ್ ಪಾಸ್ ಆಗ್ತಾ ಇದೆ. ಈ ಜಾಗದಲ್ಲಿ ಹೈಯರ್ ಲೋ ಕೂಡ ಕ್ರಿಯೇಟ್ ಮಾಡ್ಕೋತಾ ಇದೆ ಅಂದ್ರೆ ಸೊ ಇಲ್ಲಿ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ತರನೂ ಸಿಗ್ಬೋದು, ಅಥವಾ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ರೀತಿ ಸಿಗ್ಬೋದು, ಅಥವಾ ಯಾವುದೇ ರೀತಿ ಬಾಯಿಂಗ್ ಸ್ಟ್ರಕ್ಚರ್ ಏನಾದ್ರು ಸಿಕ್ಕರೆ ಮಾರ್ಕೆಟ್ ಇಸ್ ಅಬೌಟ್ ರಿವರ್ಸಲ್ 25,600 to 700 ಅಗೇನ್ ಮಾರ್ಕೆಟ್ ರಿವರ್ಸಲ್ ಅಂತ ತಿಳ್ಕೊಳ್ತೀರಿ. ದಿಸ್ ಇಸ್ ಅ ಬೇಸ್ ಸಪೋರ್ಟ್ ಟ್ರೇಡಿಂಗ್. ಓಕೆ, ಇಲ್ಲ ಮಾರ್ಕೆಟ್ ಹೆಂಗಿದ್ರು ಲೋವರ್ ಐ ಸ್ಟ್ರಕ್ಚರ್ ಮಾಡ್ಕೋತಾ ಇದೆ ಅಲ್ಲ. ಸೊ ಈಗ ಲೋ ಬ್ರೇಕ್ ಆಗಿದೆ. ಸೊ ದಟ್ ಇಸ್ ಇವತ್ತು 25,480 ಅನ್ನೋ ಕೆಳಗಡೆ ಹೋಗಿದೆ. ಅದನ್ನ ಬ್ರೇಕ್ ಆಗಿಬಿಟ್ಟು ಮಾರ್ಕೆಟ್ ಈ ರೀತಿ ರೆಡ್ ಕ್ಯಾಂಡಲ್ ಮಾಡ್ಕೊಂಡಿದೆ. ಇವಾಗ ಲೋವರ್ ಐ ಸ್ಟ್ರಕ್ಚರ್ ಆಗ್ತಾ ಹೋದ್ರೆ 25,400 ಕಂಟಿನ್ಯೂಷನ್ 25,300 ವಿಂಡೋ ಓಪನ್. ವೆರಿ ಈಸಿ ಥಿಂಕಿಂಗ್. ಸೊ ಇದು ಫ್ಲಾಟ್ ಆಗಲಿ ಥಿಂಕ್ ಮಾಡ್ತಾ ಇದ್ದೀರಿ. ಕೆಲವು ಮಾರ್ಕೆಟ್ ಸ್ವಲ್ಪ ಸರ್ಪ್ರೈಸಿಂಗ್ಲಿ ಗ್ಯಾಪ್ ಅಪ್ ಓಪನ್ ಮಾಡಬಹುದು, ಬಟ್ ಈ ಸ್ವಿಂಗ್ಗಳು ನೋಡ್ಕೊಳ್ತೀರಿ 25,600. ಓಕೆ, ವರ್ಕ್ ಲೈಕ್ ಅ ರೆಸಿಸ್ಟೆನ್ಸ್ ನಾವು. ಸೊ ಇವನ್ ಮಾರ್ಕೆಟ್ 25,600 ಹತ್ರ ಓಪನ್ ಆದ್ರೆ ಆಬ್ವಿಯಸ್ಲಿ ರಿಜೆಕ್ಷನ್ ಆಗಿದೆ. ಮಾರ್ಕೆಟ್ ವಾಪಸ್ ಇಲ್ಲೇ ರಿಜೆಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಲೋ ಬ್ರೇಕ್ ಆದ್ರೆ ಫಸ್ಟ್ ಕ್ಯಾಂಡಲ್ದು ಮಾರ್ಕೆಟ್ 25,500 ಕಂಟಿನ್ಯೂ 25,400. ಎಸ್, ಇಲ್ಲ ಮಾರ್ಕೆಟ್ ಹೆಂಗಿದ್ರು 25,600 ಹತ್ರ ಓಪನ್ ಆದ ತಕ್ಷಣನೇ ಓಕೆ ಹೋಲ್ಡ್ ಮಾಡಿದ್ದು ಹೈಯರ್ಲು ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ ಅಂದ್ರೆ ಮಾರ್ಕೆಟ್ ಈಗ ರೆಡಿ ಆಗಿದೆ. ಜಸ್ಟ್ ಅ ಜರ್ಕ್ ರಿಯಾಕ್ಷನ್ ಆಗಿತ್ತು ಇವತ್ತಿನ ದಿನ. ಸೊ 25,700 ಅಂಡ್ ಅಬೌವ್ ಲೆವೆಲ್ಸ್ ಆರ್ ಓಪನ್ ಹಿಯರ್. ಸೊ ಥಿಂಕಿಂಗ್ ಕರೆಕ್ಟ್ ಇದೆಯಾ? ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ, ಇನ್ ಕೇಸ್ ಗ್ಯಾಪ್ ಡೌನ್ ಆಗಬಹುದು. ದಟ್ ಈಸ್ ಅಬೌಟ್ 25,450 ಆಗ್ಬೋದು, ಬಟ್ ನಾನು ಲಾಜಿಕಲ್ 25,400 ತಗೋತೀನಿ. ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇತ್ತು, ಈಗಲೂ ಕೂಡ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಮಾರ್ಕೆಟ್ ಈ ರೀತಿ ಬಂದ್ಬಿಟ್ಟು ಈ ಗ್ಯಾಪ್ ಫಿಲ್ ಮಾಡ್ಬೋದು. ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಕೆಳಗಡೆ ಬರ್ಬೋದು, ಇಲ್ಲ ಇಲ್ಲಿ ಹೋಲ್ಡ್ ಮಾಡಿದೆ ಆದ್ರೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಕೂಡ ಬ್ರೀಚ್ ಮಾಡುತ್ತೆ ಅಂಡ್ 25,600 ಅಂಡ್ 700 ಲೆವೆಲ್ಸ್ ಆರ್ ಓಪನಿಂಗ್ ಹಿಯರ್. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಇಂಪಾರ್ಟೆಂಟ್ ವ್ಯಾಲ್ಯೂ ಏರಿಯಾಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಿ. ದಟ್ ಇಸ್ 25,600, 25,500, 25,400, 25,300 ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್. ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅನ್ನುವ ಡೇಟಾಗಳನ್ನ ನೋಡ್ಕೊಳ್ತೀರಿ. ಸೊ ಆಪ್ಷನ್ ಚೈನ್ ನೋಡ್ಕೊಳ್ತೀರಿ. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರುವ ಜಾಗ 25,500 ನಲ್ಲಿ 80 ಲಕ್ಷ ಅಂಡ್ ಈ ಕಡೆ 84 ಲಕ್ಷ. ಸೊ ಎರಡು ಕಡೆ ಹೆವಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋದು ನೋಡಿದ್ರೆ ಮಾರ್ಕೆಟ್ ಹೈ ಪಾಸಿಬಿಲಿಟಿ ಇದೆ ಸ್ಟ್ರಾಡಲ್ಗಳನ್ನ ಯಾರು ಮಾಡಿರ್ತಾರೋ ಅವ್ರನ್ನ ಸಕ್ಸಸ್ಫುಲ್ ಮಾಡ್ಲಿಕ್ಕೋಸ್ಕರ ಸೈಡ್ ವೇಸ್ ಆಗಬಹುದು ಅನ್ನುವ ಹೆವಿ ಚಾನ್ಸ್ ಇದೆ. Because of the 3 days earlier rallies, market could be consolidating at the levels of 25,500. Correct? In case market fail ಆಗ್ತಿದೆ ಅಂತ ತಿಳ್ಕೊಂಡಿದ್ರಲ್ಲ ಟೆಕ್ನಿಕಲ್ ಲೆವೆಲ್ ಇಂದ, ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,400 ಅಂಡ್ 25,300. ಆಸ್ ಪರ್ ದ ವೈ ಆಲ್ಸೋ ಇಟ್ಸ್ ರೈಟ್. ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಂದ್ರೆ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಆಗಿ ಕುತ್ಕೊಂಡಿರೋದು ಓಕೆ ಅಂಡ್ ಲೋವರ್ ಐ ಸ್ಟ್ರಕ್ಚರ್ ಆಗಿದ್ದು ಇಲ್ಲೇ 25,600 ನಲ್ಲಿ. ಅಲ್ಲೇ ನಿಮಗೆ 1,09,00,000 ಜನ ಬಿಲ್ಟ್ ಅಪ್ ಮಾಡಿಕೊಂಡಿದ್ದಾರೆ.
ಸೊ ಈವನ್ 25/7 ಅಲ್ಲಿ ಕೂಡ ಅರೌಂಡ್ 95 lakh is ಓಪನ್ ಇಂಟ್ರೆಸ್ಟ್. ಸೊ ಮೇಲ್ಗಡೆನೂ ಕಷ್ಟ ಇದೆ, ಕೆಳಗಡೆ ಸ್ವಲ್ಪ ಈಸಿ ಇದೆ, ಬಟ್ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಕಂಪ್ಲೀಟ್ ಸೈಡ್ ವೇ ಪ್ರೈಸ್ ಆಕ್ಷನ್ ಅನ್ನೋದನ್ನ ಕಲ್ತ್ಕೊಂಡಿದೀವಿ. ಸೊ ಲೆಟ್ಸ್ ಸಿ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರ್ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ, ಇಂಪಾರ್ಟೆಂಟ್ ಝೋನ್ಗಳನ್ನ ಮಾರ್ಕ್ ಮಾಡ್ತೀನಿ ಯೂಸಿಂಗ್ ದ ರೆಕ್ಟಾಂಗಲ್ ಹಿಯರ್. ಸೊ ಅರ್ಲಿಯರ್ ಬ್ರೇಕ್ಔಟ್ ಲೆವೆಲ್ ದಟ್ ಇಸ್ ದಿಸ್ ಒನ್. ಓಕೆ, 83,400 ಲೆವೆಲ್ ಇದೆ, ಕರೆಕ್ಟ್ ಇದೆಯಾ? ಸೂಪರ್. ಸೊ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ 83,300 ಅಂತ ತಿಳ್ಕೊಳ್ಳಿ. ಓಕೆ, ಮಾರ್ಕೆಟ್ ಇವತ್ತಿನ ಒಂದು ಟರ್ನಿಂಗ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಇಸ್ ಹಿಯರ್, ದಟ್ ಇಸ್ 83,900 ಅಥವಾ 83,800 ಬರುತ್ತೆ, ಎಕ್ಸಾಕ್ಟ್ಲಿ 83,900 ಲೆವೆಲ್. ಓಕೆ, ಮಾರ್ಕೆಟ್ ಈ ರೀತಿ ಸ್ಥಿತಿ ಇದೆ. ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಪ್ಪ ಅಂದ್ರೆ ಸೊ ಆಬ್ವಿಯಸ್ಲಿ ಇಲ್ಲಿ ಬ್ರೇಕ್ಔಟ್ ಆದಾಗ ಡೆಫಿನೆಟ್ಲಿ ಬೈ ಮಾಡಿರ್ತಾರಲ್ಲ ಅವ್ರು ರಿಯಾಕ್ಟಿವೇಶನ್ ಮಾಡ್ಕೋಬಹುದು. ಹಾರ್ಡ್ಲಿ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿರುತ್ತೆ, ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ವಾಪಸ್ ರೀಕ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೋದು. 83,500 ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ ಟು ಎಕ್ಸ್ಪೈರಿ, ನಂಬರ್ 1 ಪಾಯಿಂಟ್. ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರೆ ಲೈಕ್ ಲಾಜಿಕಲಿ ಅರೌಂಡ್ 83,700 83,800 ಕೊಟ್ಟರು, ಮ್ಯಾಕ್ಸ್ ಟು ಮ್ಯಾಕ್ಸ್ ರಿಜೆಕ್ಷನ್ ಇದೆ 83,900 ಹತ್ರ. ಮಾರ್ಕೆಟ್ ಇಲ್ಲಿಂದ ಹೋಗಿ ರಿಜೆಕ್ಷನ್ ಫೇಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು 83,500 ಹತ್ರ ಕ್ಲೋಸ್ ಆಗ್ಬೋದು. ದಿಸ್ ಇಸ್ ಎಕ್ಸ್ಪೈರಿ ಓಕೆ ಟಾರ್ಗೆಟ್ ಅಂತ ತಿಳ್ಕೊಳ್ತೀರಿ. ಓಕೆ, ಮಾರ್ಕೆಟ್ ರ್ಯಾಲಿ ಆಗತ್ತೆ ಅಥವಾ ಒನ್ ಸೈಡ್ ಮೊಮೆಂಟಮ್ ಹೋಗ್ಬೋದು, ಅಥವಾ ನಿಮಗೆ ಫ್ರೀ ವೇ ಸಿಗ್ಬೇಕಂದ್ರೆ 83,900 ಮೇಲ್ಗಡೆ ಮಾರ್ಕೆಟ್ ಹೈಯಲ್ಲೋ ಮಾಡಿದೆ, ದೆನ್ ಮಾರ್ಕೆಟ್ 84,000 ಕೂಡ ರೆಸ್ಪೆಕ್ಟ್ ಕೊಡದೆ ಇನ್ನೂ ಮೇಲ್ಗಡೆ ಹೋಗುವ ಸಾಧ್ಯತೆ ಹೆವಿ ಇದೆ. ವೆರಸ್ ಇನ್ನೂ ಒಂದು ಕೆಳಗಡೆ ಫ್ರೀ ವೇ ಸಿಗ್ಬೇಕಪ್ಪ ಅಂದ್ರೆ 83,300 ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಬಿಟ್ಟು ಲೋವರ್ ಹೈ ಆದರೆ ನಿಮ್ ಕಾಣ್ತಾ ಇರೋದು ರೌಂಡ್ ನಂಬರ್ ಸೈಕಾಲಜಿ 83,000 ಅಥವಾ 82,800 ವರೆಗೂ ಹೋಗ್ಬೋದು. ಇವನ್ ಎಕ್ಸ್ಪೈರಿ ಆ ಆಂಗಲ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಂಡಿದ್ರಿ. ಸೊ ಲೆಟ್ಸ್ ಲುಕ್, ದಿಸ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ. 82,800 or 83,000 are the most valuable area, and 83,300 were the valuable area, 83,900 valuable area. ನೋಡೋಣ ಮಾರ್ಕೆಟ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತೇಳಿ. ಸೊ ಆಪ್ಷನ್ ಚೈನ್ ಚೆಕ್ ಮಾಡ್ತೀರಿ. ಆಪ್ಷನ್ ಚೈನ್ ಪ್ರಕಾರ T3 ನಲ್ಲಿ 10 ಲಕ್ಷ ಈ ಕಡೆ ಬಿಲ್ಟಪ್ ಹೆವಿಲಿ ಇದೆ ಪುಟ್ ನಲ್ಲಿ. ಸೊ ಪ್ರೊಬಾಬಿಲಿಟಿ ಮಾರ್ಕೆಟ್ ಕುಡ್ ಬಿ ಹೋಲ್ಡಿಂಗ್ ದ 83,500 ಹೈಯೆಸ್ಟ್ ಪಾಸಿಬಿಲಿಟಿ. ವೇರಸ್ ಮೇಲ್ಗಡೆ ನೋಡ್ಕೊಂಡ್ರೆ 83,800 ನಲ್ಲಿ ಹೈಯೆಸ್ಟ್ ಇದೆ, ಅದು ಕೂಡ 7 ಲಕ್ಷ. ಸೊ ಪಾಸಿಬಿಲಿಟಿ ಆಫ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಅ ಸೈಡ್ ವೇ, ಬಿಕಾಸ್ ಇವನ್ 84,000 ಅಲ್ಲಿ ಕೂಡ ಅರೌಂಡ್ 17 ಲಕ್ಷ 16.5 lakh ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ. ಮೇಲ್ಗಡೆನು ಮಾರ್ಕೆಟ್ ಈಸಿ ಪಾಸ್ ಆಗ್ಲಿಕ್ಕಾಗಲ್ಲ, ಕೆಳಗಡೆನು ಕೂಡ ಇಲ್ಲ ಅಂತ ಅನಿಸ್ತದೆ ಬಿಕಾಸ್ ಆಫ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 83,500. ಬಟ್ 83,500 ಏನಾದ್ರು ಮಾರ್ಕೆಟ್ ಏನಾದ್ರು ಫೇಲ್ ಮಾಡ್ತಾ ಇದ್ರೆ ಸ್ವಲ್ಪ ಲೈಟ್ ಆಗಿ ಮಾರ್ಕೆಟ್ ಜರ್ಕ್ ರಿಯಾಕ್ಷನ್ಸ್ ಕೊಡಬಹುದು, ಸ್ಪೆಷಲಿ ಹಿಯರ್. ಸೊ ಲೆಟ್ಸ್ ಸಿ ಮಾರ್ಕೆಟ್ ಯಾವ ರೀತಿ ಎಕ್ಸ್ಪೈರ್ ಆಗುತ್ತೆ ಅಂತ ನಾಳೆ ಕೂಡ. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನ್ ನಡೀತಾ ಇದೆ. ಬ್ಯಾಂಕ್ ನಿಫ್ಟಿ ನೋಡ್ಕೋತಿದ್ರಿ, ಇಂಪಾರ್ಟೆಂಟ್ ಆಲ್ ಟೈಮ್ ಹೈ ರಿಜೆಕ್ಷನ್. ಸೊ 57,500 ಲೆವೆಲ್ ನ ಮಾರ್ಕ್ ಮಾಡ್ತೀನಿ ಮೇಜರ್ ಲೆವೆಲ್, ಅಂಡ್ ಇಂಪಾರ್ಟೆಂಟ್ ಇವತ್ತಿನ ಬಾಟಮ್. ಓಕೆ, ದಟ್ ಇಸ್ ಇಂಪಾರ್ಟೆಂಟ್ ದಿಸ್ ಲೆವೆಲ್ 57,200. ಓಕೆ, ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಕೆಲಸ ಏನು ಸರ್, ಫ್ರೀ ವೇಗಳನ್ನ ಹುಡುಕೋದಿದೆ. ಬಿಕಾಸ್ ಮಾರ್ಕೆಟ್ನಲ್ಲಿ ಆಪ್ಷನ್ ಬಾಯಿಂಗ್ನೇ ನಮಗೆ ವಿಧಾನ, ಬಿಕಾಸ್ ಇದು ಎಕ್ಸ್ಪೈರಿ ದೂರ ಇದೆ ಟೈಮ್, ರೈಟ್? ಸೊ ಇಂಪಾರ್ಟೆಂಟ್ ನಾನು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ದೀನಿ, ರಿಜೆಕ್ಷನ್ ಟ್ರೆಂಡ್ ಲೈನ್. ಸೊ ಮಾರ್ಕೆಟ್ ವಿದಿನ್ ದ ರೇಂಜ್, ಓಕೆ, ನೋ ಟ್ರೇಡ್ಸ್. ಸೊ 57,200 ಅಥವಾ 57,350 ಒಳಗಡೆ ಇದ್ರೆ ನೋ ಟ್ರೇಡ್ಸ್ ಮೇಂಟೈನ್ ಮಾಡ್ಕೊಳ್ತೀರಿ. ಇನ್ ಕೇಸ್ ಬ್ರೇಕ್ಔಟ್ ಆದ್ರೆ ಒಂದು ಸ್ಕ್ಯಾಲ್ಪ್ ಮಾಡ್ಬೋದು 57,500. ಓಕೆ, ಇಲ್ಲ ಮಾರ್ಕೆಟ್ ಕೆಳಗಡೆ 57,200 ಕೆಳಗಡೆ 57,000 ಇಸ್ ಅ ಸ್ಕ್ಯಾಲ್ಪ್. ಓಕೆ, ಐ ಆಮ್ ಟೇಕಿಂಗ್ ಈಸ್ ಅ ಸ್ಕ್ಯಾಲ್ಪ್. ಸೊ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ನಿಂತ್ಕೊಂಡಿದ್ರು. ಸೊ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಎಕ್ಸ್ಪೆಕ್ಟೆಡ್ ಇದೆ 57,500, ಅದನ್ನ ಅವಾಯ್ಡ್ ಮಾಡ್ಕೋತೀರಿ. 57,500 ಮೇಲೆಗಳ ಮೊಮೆಂಟಮ್ ಆಯ್ತು, ಹೈಯರ್ ಲೋ ಆಯ್ತು. ಸೊ ದಿಸ್ ಇಸ್ ಗುಡ್ ಬಿ ಅ ಫ್ರೀ ವೇ ಅಂಡ್ ಬೆಸ್ಟ್ ಟ್ರೇಡ್. ಇನ್ ಕೇಸ್ ಫ್ರೀ ವೇ ಕೆಳಗಡೆ ಅಂದ್ರೂ ಕೂಡ ಚೆಕ್ ಮಾಡ್ಲಿಕ್ಕೆ 57,000 ಕೆಳಗಡೆ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಂಗಲ್ ಇಂದ ಕೂಡ ಮೊಮೆಂಟಮ್ ಆಗ್ಬಿಟ್ಟು ಲೋವರ್ ಹೈ ಆದ್ರೆ ಆವಾಗ ನಾವು ಲಾಜಿಕಲಿ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀವಿ. 56,800 ಟು 56,500 ವರೆಗೂ ಮಾರ್ಕೆಟ್ ಹೈ ಚಾನ್ಸ್ ಇದೆ, ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ಡೌನ್ ಸೈಡ್. ಸೊ ಫ್ರೀ ವೇಸ್ ಮಾರ್ಕ್ ಮಾಡ್ಕೊಳ್ತೀರಿ 57,500 ಅಂಡ್ 57,000 ಕೆಳಗಡೆ ಅಂಡ್ ಇದ್ರ ಮೇಲ್ಗಡೆ. ಸೊ ಈ ರೀತಿ ಥಿಂಕ್ ಮಾಡಿದ್ರೆ ಟ್ರೇಡ್ ಚೆನ್ನಾಗಿರುತ್ತೆ. ಅದರ್ವೈಸ್ ಇಲ್ಲಿ ಸ್ಕ್ಯಾಲ್ಪ್ ಸಿಗುತ್ತೆ, ಇಷ್ಟೇ ಮಾಡ್ತಾ ಕುತ್ಕೋಬಹುದು. ಇದರಿಂದ ಯೂಶುವಲಿ SL ಜಾಸ್ತಿ ಹಿಟ್ ಆಗುತ್ತೆ. ಸೊ ಅವಾಯ್ಡ್ ದೋಸ್ ಲೈಕ್ ಬೌಂಡರಿ ಟ್ರೇಡ್ಸ್. ಫಿನಿಫ್ಟಿ ನೋಡ್ಕೋತಿದ್ರಿ, ಫಿನಿಫ್ಟಿ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ. ನಿನ್ನೆ ಈ ಲೆವೆಲ್ ನ ಮಾರ್ಕ್ ಮಾಡಿದ್ವಿ ನಮಗೂ. ಓಕೆ, ಅಂಡ್ ಇಂಪಾರ್ಟೆಂಟ್ ಇದು ಮಾರ್ಕ್ ಮಾಡಿದ್ವಿ 27,200 ಮಾರ್ಕೆಟ್ ಫೇಲ್ ಆದ್ರೆ 27,000 ಬರೋದ್ ಬಗ್ಗೆ. ಮಾರ್ಕೆಟ್ ಈಗ ಕ್ಲೋಸ್ ಆಗಿರೋದು 27,200 ಹತ್ರ 175 ಹತ್ರ ಇದೆ. ಸೊ ಈಗ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಲೋವರ್ ಐ ಸ್ಟ್ರಕ್ಚರ್ ಆದ್ರೆ 27,000 ಹತ್ರ. ಸೊ ಇದು ಮಾರ್ಕೆಟ್ ಫ್ರೀ ವೇ ಸಿಗ್ಬೇಕಂದ್ರೆ 27,040 ಅಥವಾ 50 ಲೆವೆಲ್ ಇದಲ್ಲ. ಇದನ್ನ ಬ್ರೇಕ್ ಡೌನ್ ಆದ್ರೆ ನೆಕ್ಸ್ಟ್ ಲೆವೆಲ್ ರೆಡಿ ಇದೆ 26,800. ಜಸ್ಟ್ ಎಕ್ಸ್ಟೆನ್ಷನ್ ಮಾಡಿಟ್ಕೊಳ್ತೀನಿ. ಈ ಮಿಸಸ್ ಮೆಜರ್ ಲೆವೆಲ್ ಇದೆ, ನೋಡೋಣ ಮಾರ್ಕೆಟ್ ಅಲ್ಲಿವರೆಗೂ ಹೋಗುತ್ತಾ ಏನು ಅಂತೇಳಿ.
ಸೊ ಆಸ್ ಆಫ್ ನಾವು ಮಾರ್ಕೆಟ್ ಈವನ್ ಗ್ಯಾಪ್ ಡೌನ್ ಕೊಟ್ಟರು ಇಲ್ಲಿಂದ ಸಪೋರ್ಟ್ ಪಾಯಿಂಟ್ ಸಿಗುವ ಚಾನ್ಸಸ್ ಇದೆ. ಬ್ರೇಕ್ ಅಪ್ ಅಥವಾ ಗ್ಯಾಪ್ ಅಪ್ ಆದರೆ ಕೂಡ ಇಲ್ಲಿಂದ ರಿಜೆಕ್ಷನ್ ಆಗೋ ಎಕ್ಸ್ಪೆಕ್ಟೆಡ್ ಇದೆ, ಬಿಕಾಸ್ ಮಾರ್ಕೆಟ್ ಈಸ್ ಅಬೌಟ್ ಟು ಹ್ಯಾವ್ ಅ ರೇಂಜ್ ಬೌಂಡ್ ಆಕ್ಷನ್ಸ್ ಫಾರ್ ಟುಮಾರೋ ಆಲ್ಸೋ. ಸೊ ಬಿ ಕೇರ್ಫುಲ್. ಮಾರ್ಕೆಟ್ ಅಲ್ಲಿ ಫ್ರೀ ವೇ ಸಿಗಬೇಕಾದ್ರೆ 27,250 ಮೇಲ್ಗಡೆ ಮಾರ್ಕೆಟ್ ಇನ್ ಕೇಸ್ ಲುಕ್ ಹಿಯರ್ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿರುತ್ತೆ, ಸಪೋರ್ಟ್ ನ ಮಾರ್ಕೆಟ್ ರೀ ಅಕ್ಯುಮುಲೇಟ್ ಮಾಡ್ಕೊಂಡಿರುತ್ತೆ. ಸೊ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ 27,400 ರೈಟ್. ಸೊ ಫಿನ್ ನಿಫ್ಟಿ ನೋಡ್ಕೊಂಡು ಅದರ ಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ಏನಾಗ್ತಾ ಇದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಹ್ಯಾಸ್ ಗಿವನ್ ಕಾನ್ಫಿಡೆನ್ಸ್ ಮಾರ್ಕೆಟ್ ಮೇಲ್ಗಡೆ ಬಂದಿದೆ. ಅಂಡ್ ಇಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ವಿ 13,350 ಮಾರ್ಕೆಟ್ ಮೊಮೆಂಟಮ್ ಹೈಯರ್ ಲೋ ಆಗ್ತಾ ಇದ್ರೆ 13,450 500 ವರೆಗೂ ಥಿಂಕ್ ಮಾಡಿದ್ವಿ. ಎನಿವೇ ಈಗ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀನಿ, ದಟ್ ಇಸ್ ದಿಸ್. ಓಕೆ, ಸೊ ನಾಳೆ ಮಾರ್ಕೆಟ್ 13,450 ಮೇಲೆಗಡೆ ಬ್ರೇಕ್ಔಟ್ ಆಗ್ಬಿಟ್ಟು ಹೈಯರ್ ಲೋ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಈಸಿ ಫ್ರೀ ವೇ. ಸೊ ಮಾರ್ಕೆಟ್ ನಲ್ಲಿ ಈ ಕಡೆ ಅಡೆತಡೆ ಯಾರ್ದು ಇಲ್ಲ. ಸೊ ವೇರಾಸ್ ಮಾರ್ಕೆಟ್ ಇಲ್ಲಿಂದಾನೆ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ದು ಫ್ಲಾಟ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ 13,300 ಲೆವೆಲ್. ಸೊ ಲಾಜಿಕಲ್ ಕರೆಕ್ಟ್, ಸೂಪರ್. ವೇರಾಸ್ ಮಾರ್ಕೆಟ್ ನಿಮಗೆ 13,300 ಕೆಳಗಡೆ ಮಾರ್ಕೆಟ್ ಹೋದರೆ, ರಿಪೀಟ್ ಹಿಯೋ 13,300 ಕೆಳಗಡೆ ಹೋದ್ರೆ ಲೋವರ್ ಹೈ ಸ್ಟ್ರಕ್ಚರ್ ಆದ್ರೆ ಆವಾಗ ನಿಮ್ಗೆ ಸಿಗುತ್ತೆ ಮೋಸ್ಟ್ ಫ್ರೀ ವೇ, ದಟ್ ಇಸ್ 13,200 ಲೆವೆಲ್. ಸೊ ವಿದಿನ್ ದಿಸ್ ಒನ್ ಬೌಂಡ್ರಿ ಆಗುತ್ತೆ. ಅದರ್ವೈಸ್ ಇದ್ರ ಮೇಲೆಗಡೆ 13,450 ಮೇಲೆಗಡೆ ಆದ್ರೆ 13,300 ಕೆಳಗಡೆ ಆದ್ರೆ ಫ್ರೀ ವೇ ಸಿಗ್ತಾ ಇದೆ. ಸೊ ಎಲ್ಲ ಇಂಡೆಕ್ಸ್ ಅನಾಲಿಸಿಸ್ ಆಗಿದೆ. ಸ್ಟಾಕ್ಸ್ ಗಳನ್ನ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಕ್ವಿಕ್ಲಿ ವಿತ್ ಡೇ ಆಂಗಲ್. ಸೊ ಡೇ ಆಂಗಲ್ ಇಂದ ನೋಡ್ಕೋತಿದ್ರಿ ಇಂಪಾರ್ಟೆಂಟ್, ರಿಲಯನ್ಸ್ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಮೇಜರ್ ರಿಜೆಕ್ಷನ್. ಓಕೆ, 1525 ಲೆವೆಲ್ ಇದೆ, ಅಲ್ಲಿಂದ ರಿಜೆಕ್ಷನ್ ಶೋಕಾಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನಾಳೆ ಇನ್ ಕೇಸ್ ಏನಾದರೂ ನಿಮಗೆ ಲೋ ಬ್ರೇಕ್ ಆದ್ರೆ 1500 ಮೇಜರ್ ಸೈಕಾಲಜಿಕಲ್ ನಂಬರ್ ಇದೆ, ಇದನ್ನ ಫೇಲ್ ಮಾಡಿದರೆ, ರಿಪೀಟ್ ಹಿಯೋ ಫೇಲ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಬಿ ಸ್ಲಿಪ್ಪಿಂಗ್ ಟಿಲ್ 1470 ಲೆವೆಲ್. ಓಕೆ, ಸೆನ್ಫಾರ್ಮಾ ಮಾಡ್ಕೋತಿದ್ರಿ ಅಂಡ್ ಟ್ರೆಂಡ್ ಲೈನ್ ಇಂದ ನೀಟಾಗಿ ರಿಜೆಕ್ಷನ್ ಆಗಿದೆ ಅಂಡ್ ಹೈಲಿ ಪಾಸಿಬಲ್ ಸಪೋರ್ಟ್ ಕೂಡ ಇರೋದ್ರಿಂದ ಮಾರ್ಕೆಟ್ ಕುಡ್ ಬಿ ಹ್ಯೂಜ್ ಕಂಜಂಕ್ಷನ್ ಅಥವಾ ಟೈಮ್ ಪಾಸ್ ಆಗೋ ಚಾನ್ಸಸ್ ಹೆವಿ ಕಾಣ್ತಾ ಇದೆ. ಸೊ ಸ್ಟ್ರಾಂಗಲ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಆಪ್ಷನ್ ಸೆಲ್ಲಿಂಗ್, ದಟ್ ಈಸ್ ಶಾರ್ಟ್ ಸ್ಟಾಡಲ್ ಔಟ್ ಆಫ್ ದ ಮನಿ ಕಾಲ್ಗಳನ್ನ ಪುಟ್ಗಳನ್ನ ಸೆಲ್ ಮಾಡಿದ್ರೆ ಈಸಿಲಿ ನೀವು ಇಲ್ಲಿ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಟೈಮ್ ಸಖತ್ ಸಿಗ್ತಾ ಇದೆ. ಇಂಪಾರ್ಟೆಂಟ್ ಡಿ ಎಲ್ ಎಫ್ ನೀನು ಡಿಸ್ಕಷನ್ ಮಾಡಿದ್ವಿ, ಮಾರ್ಕೆಟ್ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ. ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹಿಯರ್. ಓಕೆ, ಯಾವ್ದಪ್ಪ ಸಪೋರ್ಟ್ 837 ಏನೋ ಬರುತ್ತೆ. ಸೊ ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ಈಸ್ ಕಮಿಂಗ್ ಟು 820 ಲೆವೆಲ್ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಇಂಟ್ರಾಡೇ ಅಥವಾ ಸ್ವಿಂಗ್ ಆಗಲಿಂದ ಈ ಲೆವೆಲ್ ವರೆಗೂ ಟಾರ್ಗೆಟ್. ಬರಸ್ ಇಂಪಾರ್ಟೆಂಟ್ ನಿನ್ನೆ ಡಿಸ್ಕಷನ್ ಮಾಡಿದ ಯಾವ್ದಪ್ಪ ಡಿವಿಸ್ ಲ್ಯಾಬ್ ನೋಡ್ಕೋತಿದ್ದೀರಿ, ಬ್ರೇಕ್ಔಟ್ ಆಗಿದೆ. ಸೊ ಬಾಕ್ಸ್ ಬ್ರೇಕ್ಔಟ್ ಆಗಿದೆ. ಬಾಕ್ಸ್ ಬ್ರೇಕ್ಔಟ್ ಪ್ರಕಾರ ನಾವು ನೀವು ಡಿಸ್ಕಷನ್ ಮಾಡಿದ ಪ್ಲಾನ್ ಪ್ರಕಾರ ಏನಪ್ಪ ಟಾರ್ಗೆಟ್ 7,000 ಅಂಡ್ ಹೈಯರ್ ಲೆವೆಲ್ ಆಲ್ಸೋ. ಸೊ ನಾಳೆ ನಿಮಗೆ ಇವನ್ ಬಿಲ್ಟಪ್ ಇಂದ ವಾಲ್ಯೂಮ್ ಕೂಡ ಕಾಣ್ತಾ ಇರೋದ್ರಿಂದ ಅಂಡ್ ಇವನ್ ಬಾಕ್ಸ್ ಕೂಡ ಬ್ರೇಕ್ಔಟ್ ಆಗಿರೋದ್ರಿಂದ ಹೈ ಚಾನ್ಸ್ ಇದೆ. ಓಕೆ, ಹೈಯರ್ ಲೋ ಮಾಡ್ತಾ ಮಾಡ್ತಾ ಮಾರ್ಕೆಟ್ 7,000 ಲೆವೆಲ್ ನ ಈಸಿಲಿ ಕ್ಯಾಚ್ ಅಪ್ ಮಾಡಬಹುದು ಇನ್ನೊಂದು 3-4 ದಿನ ಒಳಗಡೆ. ಇದನ್ನ ನೀವು ಟ್ರ್ಯಾಕ್ ಮಾಡಬಹುದು ಆಪ್ಷನ್ ಬಾಯಿಂಗ್ ಆಂಗಲ್ ಇಂದ, ಇವನ್ ಆಪ್ಷನ್ ಪುಟ್ ಸೆಲ್ಲಿಂಗ್ ಆಂಗಲ್ ಇಂದ, ಅಥವಾ ಫ್ಯೂಚರ್ ಬಾಯಿಂಗ್ ಆಂಗಲ್ ಇಂದ, ಅಥವಾ ಇಕ್ವಿಟಿನಲ್ಲಿ ಕೂಡ ಲಾಂಗ್ ಹೋಗ್ಬೋದು. ರೆಡ್ಡಿನಲ್ಲಿ ಡಿಸ್ಕಷನ್ ಏನ್ ಮಾಡಿದ್ವಿ ಹೋಗಿ ನೋಡ್ಕೊಳ್ತೀರಿ. 13,100 ಲೆವೆಲ್ ನ ಮಾರ್ಕೆಟ್ ಲೋವರ್ ಹೈ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಕೆಳಗಡೆ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸ್ವಿಂಗ್ ಆಂಗಲ್ ಇಂದ 1260 ವರೆಗೂ ಮಾರ್ಕೆಟ್ ವಿಲ್ ಟು 1270 ವರೆಗೂ ಬಂದಾಗಿದೆ. ಸೊ ನಾಳೆ ಕೂಡ ಮಾರ್ಕೆಟ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೆಡ್ ಮಾಡಿದ್ರೆ 1260 ಇಸ್ ಅ ಟಾರ್ಗೆಟ್. ಸೊ ಇದು ಒಂದು ನಮ್ಮ ಟ್ರೇಡ್ ಸೆಟಪ್ ಒಳಗಡೆ ಸಕ್ಸಸ್ಫುಲ್ ಆಗಿದ್ದು. ಏಷ್ಯನ್ ಪೇಂಟ್ ನೋಡ್ಕೋತಿದ್ರಿ, ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಓಕೆ ಫೇಲ್ ಮಾಡಿದೆ. ನಿನ್ನೆ ಡಿಸ್ಕಷನ್ ಮಾಡಿದ್ವಿ 2,360 ಲೆವೆಲ್ ನ ಬ್ರೇಕ್ಔಟ್ ಆದ್ರೆ ಮೇಲೆಗಡೆ, ಅದರ್ವೈಸ್ ಮಾರ್ಕೆಟ್ ಇಂದ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತಿದ್ದೀರಿ ಅಂತೇಳಿ. ಎನಿವೇ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡಿದ್ರಿಂದ ಹೈ ಪಾಸಿಬಿಲಿಟಿ ಆಫ್ ದಿಸ್ ಗ್ರೀನ್ ಕ್ಯಾಂಡಲ್ ಅಂಡ್ ರಿಜೆಕ್ಷನ್ ನ ಅಬ್ಸರ್ವ್ ಮಾಡ್ಕೋತಾ ಇದ್ರೆ ಮಾರ್ಕೆಟ್ ನಿಮಗೆ ಶಾರ್ಟ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಇಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಯೂಸ್ ಮಾಡ್ಕೊಳ್ಳಿ. ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ಸ್ ಗಳನ್ನ ಸೆಲ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೂ ಕೂಡ ಟೈಮ್ ಇದೆ. ಓಕೆ, ಸೊ ಇದುಗಳಿಂದ ಡಿಸ್ಕಷನ್ ಮಾಡಿದ್ವಿ. ಕೆಲವು 5 ಸ್ಟಾಕ್ಗಳನ್ನ ಡಿಸ್ಕಷನ್ ಮಾಡಾಗಿದ್ದು. ಇನ್ ಕೇಸ್ ಏನಾದರೂ ಮತ್ತೆ ಯಾವ್ದು ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕಾಗಿದೆ ಅಂದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ನೀವು ಡಿಸೈಡ್ ಮಾಡಿ ಹಾಕಿದ್ರೆ ಅದನ್ನ ನಾಳೆಗೂ ಕೂಡ ನಾವು ಡಿಸೈಡ್ ಮಾಡಿ ಅಥವಾ ಪೂರ್ತಿ ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾವು ನಿಫ್ಟಿನಲ್ಲಾಗಲಿ, ಸೆನ್ಸೆಕ್ಸ್ ನಲ್ಲಾಗಲಿ, ಬ್ಯಾಂಕ್ ನಿಫ್ಟಿನಲ್ಲಾಗಲಿ, ಫಿನ್ ನಿಫ್ಟಿನಲ್ಲಾಗಲಿ, ಮಿಡ್ ಕ್ಯಾಪ್ ನಲ್ಲಿ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಸಬ್ಜೆಕ್ಟ್ ಟು ಮಾರ್ಕೆಟ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಬಿಕಾಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನ್ ಪ್ಲಾನ್ ಆಗುತ್ತೆ ಅಥವಾ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಎಕನಾಮಿಕ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾ ಇರಿ ಅಂಡ್ ಗಿಫ್ಟ್ ನಿಫ್ಟಿನ ನೀವು ನೋಡ್ತಾ ಇರಿ. ನಿಮಗೆ ಮಾರ್ಕೆಟ್ ನಲ್ಲಿ ಯಾವ ದಿಕ್ಕು ಅನ್ನೋದನ್ನ ಆಕ್ಚುಲಿ ಮಾರ್ಕೆಟ್ ಹೇಳ್ಕೊಡೋದು ಗಿಫ್ಟ್ ನಿಫ್ಟಿ, ಬಿಕಾಸ್ ಇದು ನಮ್ಮ ಗ್ಲೋಬಲ್ ಸೆಂಟಿಮೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಎನಿವೇ ವಿಡಿಯೋ ಇಷ್ಟ ಆಗಿರ್ಬೋದು. ಅಂಡ್ ಅದ್ರ ಜೊತೆಗೆ ಜುಲೈ 10 ಹಾರ್ಡ್ಲಿ ಒಂದು 9 ದಿನ ಉಳಿದಿದೆ. ಯಾರಿಗಾದ್ರೂ ಕ್ಲಾಸನ್ನ ಜಾಯ್ನ್ ಆಗ್ಬೇಕು ಅನ್ನೋದಿದ್ರೆ ಸಿಲೆಬಸ್ ಕಾಪಿ ಲಿಂಕ್ ನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಓದ್ಕೊಳ್ತೀರಿ ಅಂಡ್ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಜಾಯ್ನ್ ಆಗುವಂತ ಯೋಚನೆ ಕೂಡ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್ ನಾವು